ಸಿಲಿಕಾನ್ ಸಿಟಿಯ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಬುಧವಾರ ರಾತ್ರಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. 100 ವರ್ಷಗಳ ಇತಿಹಾಸವಿರುವ ಈ ಉತ್ಸವವು ನಗರದ ಹಳೆ ಬೆಂಗಳೂರು ಭಾಗದಲ್ಲಿ ಭಕ್ತಿ ಮತ್ತು ಪರಂಪರೆಯ ಸಂಗಮಕ್ಕೆ ಸಾಕ್ಷಿಯಾಯಿತು. ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಹೊರಟ ದ್ರೌಪದಮ್ಮನ ಕರಗವನ್ನ ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬಂದಿತ್ತು. ಭಕ್ತಿಯ ಕೇಂದ್ರ ಬಿಂದು ಮಲ್ಲಿಗೆ ಕರಗ ಉತ್ಸವದ ಪ್ರಮುಖ ಆಕರ್ಷಣೆಯ ಮಲ್ಲಿಗೆ ಹೂವಿನಿಂದ ಸುಂದರವಾಗಿ ಅಲಂಕೃತಗೊಂಡ ಕರಗ. ತಲೆಯ ಮೇಲೆ ಕರಗವನ್ನ ಹೊತ್ತ ಅರ್ಚಕರು ನೃತ್ಯ ಮಾಡುತ್ತಾ ಸಾಗುವ ದೃಶ್ಯ ಅವಿಸ್ಮರಣೀಯ. ಕರಗದ ಮೆರವಣಿಗೆ ಆರಂಭ ಆಗ್ತಿದ್ದಂತೆ ಭಕ್ತರು ಗೋವಿಂದ ಗೋವಿಂದ ಎಂದು ಎಲ್ಲರೂ ಜಪಿಸಿದ್ರು. ಕರಗ ಮೆರವಣಿಗೆಯ ಹಾದಿಯುದ್ದಕ್ಕೂ ಕೈಯಲ್ಲಿ ಖಡ್ಗ ಹಿಡಿದು ದಿಕ್ ದಿ ಎಂದು ಆರ್ಭಟಿಸುತ್ತಿದ್ದ 100 ವೀರ ಕುಮಾರರು ಕರಗಕ್ಕೆ ಕಾವಲಾಗಿ ಸಾಗಿದ್ರು. ಕರಗ ಹೊತ್ತವರು ಎಲ್ಲಿಯೂ ಆಯ ತಪ್ಪಬಾರದು ಎಂಬ ನಂಬಿಕೆಯೊಂದಿಗೆ ಈ ವೀರ ಕುಮಾರರು ನಡೆಸುವ ಕಸರತ್ತು ರೋಮಾಂಚನಕಾರಿಯಾಗಿತ್ತು. ಸಂಪ್ರದಾಯದಂತೆ ಮಡಿವಾಳ ಮಾಚಿದೇವ ಹಂತದಿಂದ ಹಿಡಿದು ವಿವಿಧ ಧಾರ್ಮಿಕ ವಿಧಿವಿಧಾನಗಳ ಶಾಸ್ತ್ರೋಕ್ತವಾಗಿ ನೆರವೇರಿದವು. ಭಾವೈಕ್ಯತೆಯ ಸಂಕೇತ ಸಾಂಪ್ರದಾಯಿಕ ಹಾದಿಯಲ್ಲಿ ಸಾಗುವ ಕರಗವು ಮಸ್ತಾನ ಸಾಬ ದರ್ಗಕ್ಕೆ ಭೇಟಿ ನೀಡುವುದು ಇಲ್ಲಿನ ವಿಶೇಷ. ಹಿಂದೂ ಮುಸ್ಲಿಂ ಬಾಂಧವ್ಯದ ಈ ಅದ್ಭುತ ಪರಂಪರೆಯೇ ಇಂದಿಗೂ ಮುಂದುವರಿಯುತ್ತಿರುವುದು ಬೆಂಗಳೂರಿನ ಹಿರಿಮೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ರಾಜಕೀಯ ಧಣ್ಯರ ದಂಡೇ ಆಗಮಿಸಿತು. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ, ಶಾಸಕರಾದ ಉದಯ್ ಗರುಡಾಚಾರ್ ಮತ್ತು NA ಹ್ಯಾರಿಸ್ ಸೇರಿದಂತೆ ಹಲವು ಗಣ್ಯರು ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು. ರಾತ್ರಿ ಇಡೀ ನಡೆದ ಈ ಮೆರವಣಿಗೆಯು ಮುಂಜಾನೆ ಹೊತ್ತಿಗೆ ದೇವಸ್ಥಾನಕ್ಕೆ ಮರಳುವುದರೊಂದಿಗೆ ಸಂಪನ್ನವಾಯಿತು.